ರಾಜಕಾರಣಿಗಳು ಅವರ ಪೊಲಿಟಿಕಲ್ ಇಚ್ಛಾಶಕ್ತಿಗೋಸ್ಕರ ಬೇರೆ ರಾಷ್ಟ್ರದಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಹಗುರವಾಗಿ ಮಾತನಾಡೋದು, ತುಚ್ಛವಾಗಿ ಮಾತನಾಡೋದು, ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಕಾಮೆಂಟ್ ಮಾಡೋದು, ಒಬ್ಬ ಸೈನಿಕನಾಗಿದ್ನೆಲ್ಲ ಕೇಳಿಸ್ಕೊಂಡಾಗ ಏನನ್ಸುತ್ತೆ? ಅದೇ ನೋಡಿ, ಈ ಸಿಸ್ಟಮನ್ನು ಚೇಂಜ್ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು. ನಾವು ನಿಮಗೆ ಅವರನ್ನೇ ದೂರದಲ್ಲ, ನಮ್ಮದು ಅದರಲ್ಲಿ ತೊಂದರೆ ಉಂಟು. ನಾನು ಬ್ಲ್ಯಾಕ್ ಹ್ಯಾಟ್ ಕಮಾಂಡೋ ಫಸ್ಟ್ ಬ್ಯಾಚು ಅಲ್ಲಿ ಮತ್ತು ಇನ್ಸ್ಟ್ರಕ್ಟರ್ ಆಗಿದ್ದೆ. ಆಗ ಏನಿಲ್ಲ, ಟೆಂಟಲ್ಲಿ ಎಲ್ಲ ಇದ್ದೆವು. ಆಗ ನಮ್ಮನ್ನು ಫಸ್ಟಿಗೆ ಬಂದಾಗ 2-3 ಆಫೀಸರನ್ನು ಕಳಿಸಿದರು. ಏನೇನು ಸಾಮಾನು ಬೇಕು, ಬಲ್ಲಿ ಟೆಂಟ್ ಹಾಕಲಿಕ್ಕೆ, ಅದಕ್ಕೆ ಎಲ್ಲ. ನಾನೊಂದು ಜಸ್ಟ್ ಎಕ್ಸಾಂಪಲ್ ಹೇಳೋದು. ಸೊ ಅದು 1 ಲಕ್ಷದ್ದೊಂದು ಸ್ಯಾಂಕ್ಷನ್ ಮಾಡಿ ಬಲ್ಲಿ ತರಲಿಕ್ಕೆ ಹೇಳಿದರು. ನಾವು ಹೋದೆವು, ಅಂಗಡಿಗೆಲ್ಲ ಹೋಗಿಬಿಟ್ಟು ಒಂದು ಕಡೆಯಲ್ಲಿ ಒಳ್ಳೆದಂತಾಯಿತು. ಅಲ್ಲಿ ಕೇಳುವಾಗ ಅವನು ಹೇಳ್ತಾನೆ 1,10,000 ಅಂತ ಹೇಳಿದ. ಇಲ್ಲ, ಅದು ನಮ್ಮ ಬಜೆಟಿಗೆ ಆಗೋದಿಲ್ಲ ಅಂಥೇಳಿ. ನಾವು ಬರಲಿಕ್ಕೆ ಹೋಗುವಾಗ ಹೇಳ್ತಾನೆ, ಸರ್ ನಿಮ್ಮ ಪರ್ಸೆಂಟೇಜ್ ಬೇರೆ ಇಟ್ಟಿದ್ದೇವೆ 10,000 ಅಂತೇಳಿ. ಅಂದರೆ ನೀವು ಕೇಳದೆ ಈ ಸಿಸ್ಟಮ್ ವರ್ಕ್ ಆಗ್ತಾಯಿದೆ. ಅದು ಹಾಗಾದ್ರೆ ಹೇಳಿದಾಗ ಆ 10 ಇದಕ್ಕೆ ಆ್ಯಡ್ ಮಾಡು, ಒಂದೇ ಆಗ್ತದೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇದು ಒಂದು. ಇನ್ನೊಂದು, ನಾನು UP ಸ್ಟೇಟಿದ್ದು ಡೈರೆಕ್ಟರ್ ಆಗಿದ್ದೆ, ಆರ್ಮಿ ರಿಕ್ರೂಟ್ಮೆಂಟಿದ್ದು. ನಾವು ಭಾಳ ಜನರನ್ನು ಇದನ್ನೆಲ್ಲ ಹಿಡಿದು ತುಂಬ ಕೇಸ್ ಆಯಿತು. ಹಿಡಿದು ಬಿಟ್ಟು ಅದು ಪೊಲೀಸ್ ಕೊಡೋದು ಹೋಗೋದು. ಒಂದು ಕೇಸ್ನಲ್ಲಿ ನನಗೆ ಇದು ಬಂದರು, ಸರ್ ಅದರಲ್ಲಿ ನಿಮ್ಮ ಇದು ಓಡಿದವನು ಬೇರೆ, ಅವನು ಅದರ ಹೆಸರು ಇದ್ದದ್ದು ಬೇರೆ, ಮತ್ತು ರೈಟಿಂಗ್ನಲ್ಲಿ ರಿಟರ್ನ್ ಟೆಸ್ಟ್ನಲ್ಲಿ ಬರೆದವನು ಬೇರೆ, ಅದು ಆ್ಯಕ್ಚುಯಲ್ ಬಂದ ಬೇರೆ ಅಂಥೇಳಿ. ಆಗ ನನಗಾಯಿತು ಇದರಲ್ಲಿ ನಮ್ಮ ಒಳಗಿನವರು ಇನ್ವಾಲ್ಡ್ ಅಂಥೇಳಿ. ಅಷ್ಟಾಗುವಾಗ ನಮಗೂ ತಲೆಗೆ ಹೋಗೋದಿಲ್ಲ. ಅವನು ಹೇಳ್ತಾನೆ, ಸರ್ ನಿಮ್ಮ ಹತ್ರ ಕ್ವಶನ್ ಪೇಪರ್ ಉಂಟು, ಅವರನ್ನು ಕರೆದು ಬಿಟ್ಟು ಪುನಃ ಫೈನಲ್ ಒಂದು ಕೊಟ್ಟು ಬಿಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಕಂಪ್ಲೀಟ್ 0 ಇದು ಬರಲಿಕ್ಕಿಲ್ಲಲ್ಲ ಅಂಥೇಳಿ. ಹಾಗೆ ಅಲ್ಲಿದ್ದವರು ರಿಕ್ರೂಟಿಂಗ್ ಆಫೀಸರಿಗೆ ಬರೆದೆ, ಅವ್ರಿಗೂ ಎಲ್ಲನೂ ಕೂತ್ಕೊಳಿಸಿಬಿಟ್ಟು ಮತ್ತೆ ನೀನು ಇದನ್ನು ಕೊಡು ಅಂಥೇಳಿ. ಅದರಿಂದ 2-3 ಜನರು ಭಾಳ 0 ಇತ್ತು. ಅವರನ್ನು ಕೂತ್ಕೊಳಿಸಿದೆವು, ಬೇರೆ ಇವರನ್ನು ಕಳಿಸಿದೆವು. ಅವರಿಗೆ ಹೇಳಿದೆವು, ನೀವು ಹೇಳು, ನಿಮ್ಮನ್ನು ನಾವು ಎನ್ರೋಲ್ ಮಾಡ್ತೇವೆ, ಸತ್ಯ ಹೇಳು ಏನು ಅಂಥೇಳಿ ಹೇಳಿದೆವು. ಸೊ ಅವರು ಇಲ್ಲಿ ಈ ದಲ್ಲಾಳಿಯ ಹೆಸರನ್ನೇ ಹೇಳಿದರು. ಇವರನ್ನು ನಾವು ಅದು ಅಫಿಷಿಯಲಿ ಅಲ್ಲ, ಅದು ಅವನಿಗೂ ನಾವು ಅವರನ್ನು ಬಿಸಾಡಿದ್ರು ಪ್ರಯೋಜನ ಇಲ್ಲ, ಮತ್ತು ಯಾರಾದರೂ ಓಡಿದ್ರು ಮತ್ತೆ ಇನ್ನು ಅಭ್ಯಾಸ ಆಗ್ತದೆ ಅಂತೇಳ್ಬಿಟ್ಟು ಇವರನ್ನು ಜಾಯಿನ್ ಮಾಡಿಸಿದೆವು. ಅಲ್ಲಿ ವಾರ್ನಿಂಗ್ ಕೊಡ್ತಾರೆ, ಅಲ್ಲಿ ನೀವು ಏನಾದರೂ ಕೇಳಿ, ನಾವು ಯಾವಾಗಲೂ ಕೇಳ್ತೇವೆ, ನಿಮ್ಗೆ ಯಾರಾದರೂ ದುಡ್ಡು ಕೊಟ್ಟಿದ್ದೀರಾ ಇದಂತೇಳಿ ಕಳಿಸೋ ಮೊದಲು ಎಲ್ಲ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲ ಮೇಲಿನವರೆಗೆ ಕನೆಕ್ಷನ್ ಉಂಟು ಅಂತೇಳಿ. ಇಲ್ಲಿ ಹೇಳಿದಾಗೆ ಎಲ್ರಿಗೂ ಇರೋದಿಲ್ಲ. ಮತ್ತು ಇವರನ್ನು ಇದಾಗುವಾಗ ಒಮ್ಮೆ ಇಲ್ಲಿ ನಮ್ಮ ಅಲ್ಲಿ ಒಬ್ಬರು ಜಡ್ಜ್ ಇದ್ದರು ಲೋಕಲ್ಲು, ಮತ್ತು ಈ ರಾಜ್ಯ ರಿಕ್ರೂಟಿಂಗ್ ಆಫೀಸರ್ ಇವರೆಲ್ಲ ಇದು ವಿಷಯ ಮಾತಾಡುವಾಗ ಅವರು ಹೇಳಿದರು, ನೀವು ಆ ಏಜೆಂಟಿದ್ದು ಹೆಸರು ಕೊಡಿ, ಒಂದು ಕಂಪ್ಲೇಂಟ್ ಕೊಡಿ, ಅವನ್ನೆಲ್ಲ ಸೀಸ್ ಮಾಡ್ತೇನೆ, ತನ್ನಷ್ಟಕ್ಕೆ ಬರ್ತಾನೆ ಅಂತೇಳಿ. ಹಾಗೆ ಮಾಡಿ ಅವನು ಬಂದ ಮೇಲೆ ನಮ್ಮವ್ರು ಯಾರು ಅಂತೇಳಿ ತಿಳಿಸಿದರು. ಇದು ರುಟೀನ್ ಆಗ್ತಿತ್ತು. ಅದೇ ಹೇಳಿಬಿಟ್ಟು ಕೇಸ್ ಮಾಡಿದ್ದೇವೆಲ್ಲ, ಆಗ್ತದೆ ಇದು. ಇನ್ನೊಂದು ನಮಗೆ ಬಂತು, ಭಾಳ ಸ್ಟ್ರಿಕ್ಟಲ್ಲಿದ್ದರು. ಸರ್ ನೀವೆಲ್ಲ ದುಡ್ಡನ್ನು ತಗೊಳ್ಳೋದಿಲ್ಲ ಗೊತ್ತುಂಟು, ನಾಳೆ ನೀವು ರಿಸಲ್ಟು ನಾಳೆ ಆಗೋದಾದರೆ 1 ದಿವಸ ಮೊದಲು ಕೊಡಿ. ಇದು 98ಗೆ ಆಗ ವ್ಯಾಲ್ಯೂ ಭಾಳ ಇತ್ತು. ಅವ್ರು ಹೇಳಿದ್ರು, ನಿಮಗೆ 1 ಕೋಟಿ ದುಡ್ಡು ಕೊಡ್ತೇನೆ, ಅದು ನಿಮ್ಮ ಎಲ್ಲ ವಿಲೇಜ್ನಲ್ಲಿ ಸ್ವಲ್ಪ ಹಾಕಿಬಿಟ್ಟು ನಿಮಗೆ ಚೀಟ್ ತಂದು ಕೊಡ್ತೇನೆ ಅಂತೇಳಿ. ನೀವೇನು ಮಾಡೋದಿಲ್ಲ ನನಗೆ ಗೊತ್ತುಂಟು, ನೀವೇನು ಮಾಡೋದು ಬೇಡ. ನಮಗೆ ನೋಡಿ ಫೀಲಿಂಗ್ ನೋಡಿ, ನಾವೇನು ಮಾಡೋದಿಲ್ಲ. ಅಂತೂ ಈ ಥರದಲ್ಲಿ ಯಾರಾದರೂ ಎನ್ರೋಲ್ ಆದರೆ ಅವರಿಂದ ನಾವು ಯಾವುದು ಆಂಟಿಸಿಪೇಟ್ ಮಾಡ್ಬೋದು ಸ್ವಚ್ಛತೆ ಇದರಲ್ಲಿ. ಯಾವಾಗ ಅದು ಇದು ಆಗೋದಿಲ್ಲ ಅಂತ ಹೇಳಿದೆವೋ, ಅವನು ಹೇಳ್ತಾರೆ, ಸರ್ ನಾವು ವಾಕ್ ಮಾಡ್ತಿದ್ದೆವು 2 ಕಿಲೋಮೀಟ್ರ್, ಸಾಯಂಕಾಲ ಯಾವುದು ಎಕ್ಸಸೈಸ್ ಇಲ್ಲ, ಲೇಟ್ ಆಗಿಬಿಟ್ಟು ಮನೆಗೆ ಹೋಗ್ತಿದ್ದೆವು. ನೀವು ಇಂಥ ರಾತ್ರಿ ಡ್ಯೂಟಿಯಲ್ಲಿ ಹೋಗ್ತೀರಿ, ಈ ನಿಮ್ಮ ಮೇಲೆ ಅಟ್ಯಾಕ್ ಆಗ್ಬೋದು ಸರ್ ಅಂತ ಹೇಳಿ. ನನಗೆ ತೊಂದರೆ ಇಲ್ಲ, ನಮಗೆ ಯಾವ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ, ಆಗಲೂ ಹೋಗ್ತಿತ್ತು. ಬಂದರೆ 3-4 ಜನರು, ಆಗ ಕಮಾಂಡೋದಿಂದ ಬಂದದಷ್ಟೇ, 3-4 ಜನರನ್ನು ನಾನು ತೆಗಿತೇನೆ, ಮತ್ತು ನನ್ನ ಮೇಲೆ ಮತ್ತೆ ಬಂದವರು ಇದೇ ಮಾಡ್ತಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಆದ ಮೇಲೆ ಅದಕ್ಕೆ ಇದಾಯಿತು. ಮತ್ತು ಈಗ 10-15 ವರ್ಷದ ಮೇಲೆ ರಿಟೈರ್ಡ್ ಆದ ಮೇಲೆ ನನಗೆ ವಾರಂಟ್ ಬರ್ತದೆ ಅಲ್ಲಿಂದ, ಲಕ್ನೋದಿಂದ, ನಾಳೆ ರಿಪೋರ್ಟ್ ಆಗಬೇಕು, ಇಲ್ಲದಿದ್ದರೆ ನಾನ್ ಬೇಲೇಬಲ್ ವಾರಂಟ್ ಆಗ್ತದೆ ಅಂಥೇಳಿ. ನಾವು ಕೇಸ್ ಹಿಡ್ದದ್ದು ಪೊಲೀಸಿಗೆ ಕೊಡ್ತೇವೆ, ಆ್ಯಸ್ ಎ ಡೈರೆಕ್ಟರ್ ನಾನು ಸೈನ್ ಮಾಡಿದ್ದು.
ಇಲ್ಲ ಸರ್, ಅದು ಅವನು ಹೇಳಿದ, ಡೈರೆಕ್ಟರ್ ಹೇಳ್ದ, ಇಲ್ಲ ಅವರದ್ದೇ ಭಂಡಾರಿಯವರು ಮತ್ತು ಜುಡಿಷಿಯರಿ ಅವರೇ ನೋಡಬೇಕು ಅಂತೇಳಿ. ಆಯಿತು, ನಾನು ಹೇಳಿದೆ, ನನಗೆ ಯಾರು ಕೊಡೋದು, TAD ಯಾರು ಕೊಡೋದು, ನಂದು ಕೇಸ್ ಇಷ್ಟು ಉಂಟು, ಅದು ಕೋಟಿಗಟ್ಟಲೆ ಆಗ್ತದೆ, ನೀವು TAD ಮೊದಲು ಕೊಡಿ, ನನ್ನಲ್ಲಿ ಕೊಡ್ತೇನೆ. ಆಗೆಲ್ಲ ಹೇಳಿದ್ರು, ಇಲ್ಲ ಸರ್ ಅದು ಆಗೋದಿಲ್ಲ, ಒಮ್ಮೆ ಹೋಗಲೇಬೇಕು. ಮತ್ತು ಇನ್ಸ್ಪೆಕ್ಟ್ರ್ ಬಂದರು, ನಂದು ಹೇಳಿದ್ದೆಂಥದ್ದು ನೋಡಿ, ಇಂತಿಂಥ ಕತೆ, ನೀವು ಅರೆಸ್ಟ್ ಮಾಡೋದಾದರೆ ಅರೆಸ್ಟ್ ಮಾಡಿ, ಐ ಡಿಸರ್ವ್ ಇಟ್, ನಾನು ಒಂದು ಮುಕ್ಕಾಲು ಖರ್ಚು ಮಾಡೋದಿಲ್ಲ. ಮತ್ತು ಅಲ್ಲಿ ಚೆಕ್ ಮಾಡುವಾಗ ಆರ್ಮಿ ಕೋರ್ಟ್ನಲ್ಲಿ ಇಲ್ಲ, ಅದು ಅಲ್ಲಿ ಜಡ್ಜ್ ಏನೋ 3rd ಕ್ಲಾಸ್ ಇದೇನೋ ಸ್ವಲ್ಪ ಕೊಡ್ತಾರೆ, ಅದೇ ನಾವು ವಿ ಡೋಂಟ್ ಎಂಟರ್ಟೈನ್ ಅಂತೇಳಿ. ಇಲ್ಲಿ ನಾನು ರಿಕ್ರೂಟಿಂಗಲ್ಲಿ ಅದಕ್ಕೆ ಮೊದಲು ಹೋಗುವಾಗ ಇಲ್ಲಿ ಹೆಸರು ಹಾಕಲಿಲ್ಲ, ಇಲ್ಲ ಸರ್ ನಾವು ಹಿಡಿದೇ ಇಲ್ಲ ಅಂತೇಳಿ. ಅಲ್ಲಿ ಅಂದರೆ ಕರಪ್ಷನ್ ಅನ್ನೋದಂದ್ರೆ ಈ ವರ್ಗವನ್ನು ಬಿಟ್ಟಿಲ್ವಾ ಅಂತ ಹೇಳಿ, ಅದೇ ಅದನ್ನು ನಿಲ್ಲಿಸಲಿಕ್ಕೆ ಭಾಳ ಕಷ್ಟ ಉಂಟು ಎಲ್ಲ. ಅಂದರೆ ಇದೆಲ್ಲ ಕೆಲವು ನಾನು ಹೇಳಿದಾಗ 10% ಉಂಟು, ನಾವು ಕೇಳಲಿಲ್ಲ, ಇದು ಆಟೋಮೆಟಿಕ್ ಹೋಗ್ತದೆ. ಅದೇ ನಾವೇ ರೆಸ್ಪಾನ್ಸಿಬಲ್ ಆಕ್ಚುಲಿ. ಮುರಳಿ ಸರ್, ನಾವು ಅವಾಗಲೇ ರಾಜತಾಂತ್ರಿಕತೆ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಸೋಷಿಯಲ್ ಮೀಡಿಯಾ ಜಮಾನ, 2 ಥರದ ಚರ್ಚೆ ನನ್ನ ಗಮನಕ್ಕೆ ಬಂದಿದ್ದನ್ನ. ಒಂದು ಕಡೆ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಪರಿಸ್ಥಿತಿ ನೋಡಿ ನಮ್ಮ ಭಾರತದ ರಾಜತಾಂತ್ರಿಕ ನಿರ್ಧಾರಗಳು ಎಷ್ಟು ಚಾಕಚಕ್ಯವಾಗಿದೆ ಅಂತಂದ್ರೆ ಅಕ್ಕಪಕ್ಕದ ರಾಷ್ಟ್ರಗಳ ಪರಿಸ್ಥಿತಿ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳೋ ಒಂದು ವರ್ಗ ಇದೆ. ಮತ್ತೊಂದು ವರ್ಗ ಇದೆ, ಏನು ಭಾರತ ವಿಶ್ವಗುರು ಅಂತ ಹೇಳ್ಕೊಳ್ತಾ ಇರೋದು ಹೋಗಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತಾ, ಪ್ಯಾಲೆಸ್ತೀನ್ ಮೇಲಾಗ್ತಿರುವ ಏನು ದಾಳಿಗಳಿದೆ ಅದನ್ನು ನಿಲ್ಲಿಸ್ತಾ, ಈ ರೀತಿ ಪ್ರಶ್ನೆ ಮಾಡೋರು ಇದ್ದಾರೆ. ರಾಜತಾಂತ್ರಿಕ ನಿರ್ಧಾರಗಳಲ್ಲಿ ಭಾರತದ ಸರ್ಕಾರ ಇರುವ ಸ್ಥಾನಮಾನ ಎಷ್ಟರ ಮಟ್ಟಿಗೆ ಸರಿ ಇದೆ, ಎಲ್ಲಿ ಲೋಪಗಳು ಕಾಣ್ತಾ ಇದೆ? ನಾವು ಏನೇನು ನಿರ್ಧಾರಗಳನ್ನು ತಗೊಂಡಿದ್ದೇವೆ ಅದನ್ನು ಬಹಳ ಯೋಚನೆ ಮಾಡಿ, ಅದು ಸರಿಯಾ ತಪ್ಪಾ ಅಂತ ಕೂಲಂಕಷವಾಗಿ ವಿಚಾರ ಮಾಡಿ ನಾವು ನಿರ್ಧಾರ ತಗೊಂಡಿದ್ದೇವೆ. ಅದಕ್ಕಿಂತ ಮುಂಚೆ ಸ್ಮಿತಾ, ನೀವು ಅವ್ರನ್ನ ಮಾತಾಡಿಸ್ತಾ ಇದ್ದೀರಿ ಪಾಪ ವೀರನಾರಾಯಣ, ಅದನ್ನು ಕೇಳಿದ ನನಗೊಂದು ಜ್ಞಾಪಕ ಬಂತು. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಕಳೆದ 30 ತಿಂಗಳಲ್ಲಿ 50 ಜನ ಸೈನಿಕರು ಹೋಗಿಬಿಟ್ಟಿದ್ದಾರೆ. ಜಮ್ಮು ಆಮೇಲೆ ಡೋಡಾ ಕಥುವಾ ಡಿಸ್ಟ್ರಿಕ್ಟಲ್ಲಿ. ಇವತ್ತು ಬೆಳಿಗ್ಗೆ ಒಬ್ಬರು ಕ್ಯಾಪ್ಟನ್ ಹೊರಟೋಗಿದ್ದಾರೆ. ಇವತ್ತು ಬೆಳಿಗ್ಗೆ ನೋಡಿ, ಆ ಪಾಪ ಅವರು ಪ್ರಾಣ ಕಳ್ಕೊಂಡಿರೋದು ಇವತ್ತು. ಅವ್ರನ್ನ ಪಾಪ ಬೇಜಾರು ಮಾಡ್ಕೋತಾರೆ ಜನ, ನಾಳೆಯಿಂದ ಮರ್ತೇ ಬಿಡ್ತಾರೆ. ಆಯಿತು, ಮುಗೀತು. ಇದು ದಿವಸಾನೇ ಪ್ರತಿನಿತ್ಯ ನಡೀತಿರುವಂಥ ಘಟನೆ. ನಾವು ಅದಕ್ಕೆ ಹೇಳಿದ್ವಿ, ಇವರು ಹೇಳಿದ್ರು ನಮ್ಮ ಜೊತೆ ನೀವೂ ನಡೀರಿ, ವಾಕ್ ವಿತ್ ದ ಡಿಫೆನ್ಸ್ ಸರ್ವಿಸಸ್, ದಿ ಎಂಟೈರ್ ನೇಷನ್ ಹ್ಯಾಸ್ ಟು ವಾಕ್. ಆಗಲಷ್ಟೇ ಏನಾದ್ರು ಒಂದು ಎಲ್ಲ ಒಂದು ಸಮಾಧಾನ ಸಿಗುತ್ತೆ ನಮ್ಮ ಪ್ರಾಬ್ಲಮ್ಸ್ಗೆ. ನೀವು ಕೇಳಿದ್ರಿ ಫಾರಿನ್ ಅಫೇರ್ಸ್, ಇದು ನಾನು ಅದೇ ಜಾಗದಲ್ಲಿದ್ದರಿಂದ, ಅದೇ ಕೆಲಸ ಮಾಡ್ತಾ ಇದ್ದಿದ್ದರಿಂದ, ಇದು ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇವತ್ತು ನೋಡಿ, ಒಂದು ಉದಾಹರಣೆ, ಬಾಂಗ್ಲಾದೇಶಲ್ಲಿ ಬಹಳ ದೊಡ್ಡ ಮೊದಲನೇ ಜುಲೈಯಿಂದ ವಿಪರೀತ ದೊಡ್ಡ ಗಲಾಟೆ ಆಯಿತು. ಬೇಕಾದಷ್ಟು ಜನ ಸತ್ತರು, ಸ್ಟೂಡೆಂಟ್ಸ್ ಸತ್ತರು, ಪೊಲೀಸ್ ಸತ್ತರು. ಆಮೇಲೆ ಅದಾದಮೇಲೆ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಅದಾದಮೇಲೆ ಹಸೀನಾ ಬಂದು ಡೆಲ್ಲಿಲಿ ಕೂತ್ಕೊಂಡ್ರು. ನಮ್ಮ ನಿಲುವು ಬಾಂಗ್ಲಾದೇಶದ ಈ ವಿದ್ಯಮಾನಗಳ ಬಗ್ಗೆ ಯಾವ ಥರ ಇರಬೇಕು ಅನ್ನುವಂಥ ಒಂದು ಪ್ರಶ್ನೆ. ಅದಕ್ಕೆ ಯಾರು ಸಮಾಧಾನ ಕೊಡಬೇಕು? ವಿದೇಶಾಂಗ ಸಚಿವಾಲಯ. ಈಗ ವಿದೇಶಾಂಗ ಸಚಿವಾಲಯದಲ್ಲಿ ಕೂತೋರಲ್ಲ ಎಕ್ಸ್ಪರ್ಟ್ಸಾ? ಅಲ್ಲ, ಅವ್ರಿಗೆ ಬೇರೆ ಕಡೆಯಿಂದ ಸಲಹೆಗಳು ಬರಬೇಕು. ಅವ್ರು ಯಾರನ್ನು ಸಲಹೆ ಕೇಳ್ತಾರೆ? ಮೊದಲನೇದಾಗಿ ಅವರು ಡಿಫೆನ್ಸಿಗೆ ಬರ್ತಾರೆ. ಅವರು ಫಸ್ಟು ಬಂದು CDSನ್ನು ಕೇಳ್ತಾರೆ, ಆರ್ಮಿ ಚೀಫ್ನ ಕೇಳ್ತಾರೆ. ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಇದನ್ನು ನಿರ್ಧಾರಗಳು ತಗೊಳ್ಳೋದು ನಮ್ಮ ಚೀಫ್ ಆಫ್ ಆರ್ಮಿ ಸ್ಟಾಫ್. ಅವರು ಇಲ್ಲ, ನೀವು ಈಗ ಏನಾದ್ರು ಇದನ್ನು ನೀವು ಏನಾದ್ರು ಹೇಳಿಕೆ ಕೊಡೋಕ್ಕೆ ಹೋದ್ರಿ, ಅಥವಾ ಏನಾದ್ರು ಈ ಥರ ಇದನ್ನು ನಿಮ್ಮ ಸ್ಟೇಟ್ಮೆಂಟ್ಸು ಸರಿಯಾಗಿಲ್ಲದೆ ಇದ್ದರೆ, ನಿಮ್ಮ ನ್ಯಾರೇಟಿವ್ ಸರಿಯಾಗಿಲ್ಲದೆ ಇದ್ದರೆ ತೊಂದರೆ ನಮಗಾಗತ್ತೆ. ಯಾಕೆಂದರೆ ಅವ್ರ ಪೆಟ್ರೋಪೋಲ್ ಬಾರ್ಡರಲ್ಲಿ ಒಂದು 5,000 ಜನ ನಿಂತ್ಯಾರು ಒಳಗೆ ಬರೋಕ್ಕೆ. ಸೊ ಈ ಥರ ಅವ್ರ ಡಿಸಿಷನ್ ಮೇಕಿಂಗ್ ಇಸ್ ಲೈಕ್ ದಿಸ್. ಇಟ್ ಇಸ್ ಅ ಕಲೆಕ್ಟಿವ್ ಡಿಸಿಷನ್ ಮೇಕಿಂಗ್.
ಇದನ್ನು ಒಂದು ನಿರ್ಣಯಕ್ಕೆ ಬಂದ ಮೇಲೆ ಅವರು ಹೋಗಿ CCSಗೆ ಹೇಳ್ತಾರೆ, ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿಗೆ ಹೇಳ್ತಾರೆ. ಕ್ಯಾಬಿನೆಟ್ ಕಮಿಟಿಯಲ್ಲಿ ಸೆಕ್ಯೂರಿಟಿಯಲ್ಲಿ ಅದನ್ನು ಚೇರ್ ಮಾಡೋದು ನಮ್ಮ ಪ್ರಧಾನಮಂತ್ರಿಗಳು, ವಿತ್ತ ಮಂತ್ರಿ, ಆಮೇಲೆ ಗೃಹ ಮಂತ್ರಿ, ಆಮೇಲೆ ಇದನ್ನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು, ಇದನ್ನು ಡಿಫೆನ್ಸ್ ಮಿನಿಸ್ಟರು, ಆಮೇಲೆ 3 ಚೀಫ್ಸ್ ಆಫ್ ಸ್ಟಾಫು, ಚೀಫ್ ಅಫೇರ್ಸ್, ಇದನ್ನು ಡಿಫೆನ್ಸ್ ಸರ್ವೀಸಸ್ಸು ಪ್ಲಸ್ CDS. ಸೊ ಅವರು ತಮ್ಮ ಇಂಡಿಪೆಂಡೆಂಟ್ ಸಲಹೆಗಳು ಕೊಡ್ಬೋದು. ಇಲ್ಲ ನೀವು ಹೇಳ್ತಾರೆ ತಪ್ಪು, ಇಲ್ಲ ಹಾಗಾಗಲ್ಲ, ಇಲ್ಲ ಒಂದು ಕೆಲಸ ಮಾಡ, ಬಾರ್ಡ್ರನ್ನ ತೆಗೆದುಬೋಣ, ಎಲ್ಲ ಬರಲಿ ಒಳಗೆ ಅಂತಾನೂ ಹೇಳೋ ಸಾಧ್ಯತೆ ಇದೆ. ಆದರೆ ಬಹಳ ಕೇರ್ಫುಲ್ಲಾಗಿ ಇದನ್ನು ಒಂದು ನಿರ್ಣಯಕ್ಕೆ ಬಂದು ಆ ನಿರ್ಣಯವನ್ನು ಒಂದು ರೆಡ್ ಫೈಲಲ್ಲಿ ಬರೆದುಬಿಟ್ಟು ನಮ್ಮ ರಾಷ್ಟ್ರಪತಿ ಕಳಿಸ್ತಾರೆ. ನಮ್ಮ ದೇಶದ ಯಾವ ಸೆಕ್ಯೂರಿಟಿ ಡಿಸಿಷನ್ ಇದ್ದರೂ, ನಮ್ಮ ದೇಶದ ಸೆಕ್ಯೂರಿಟಿನ ಭಂಗ ಮಾಡುವಂಥ ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೂ ಅದಕ್ಕೆ ನಾವು ಇದನ್ನು ಡಿಸಿಷನ್ ತೊಗೊಂಡ್ರು ಅದನ್ನು ಕಡೆಯಲ್ಲಿ ರಾಟಿಫೈ ಮಾಡೋದು ನಮ್ಮ ದೇಶದ ರಾಷ್ಟ್ರಪತಿಗಳು. ಸೊ ಇಷ್ಟೆಲ್ಲ ನಡೆಯುತ್ತೆ. ಅಂದರೆ ಒಬ್ಬರು ಇದ್ದಕ್ಕಿದ್ದಂಗೆ ಅವ್ರು ಬಂದ್ಬಿಟ್ಟು ಒಂದು ಟಿ ವಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಹಿಂದೆ ಬೇಕಾದಷ್ಟು ನಡೆದಿರುತ್ತೆ. ಆದರೆ ಎಲ್ಲ ಡಿಸಿಷನ್ಸು ಕರೆಕ್ಟಾ, ಎಲ್ಲ ತಪ್ಪ, ಇದನ್ನು ಹೇಳೋದು ಭಾಳ ಕಷ್ಟ. ಇವತ್ತು ನಾವೇನು ಯುಕ್ರೇನ್ ರಷ್ಯಾ ಯುದ್ಧವನ್ನು ನಾವು ನಿಲ್ಸಕ್ಕೆ ನಮ್ಮ ಕೈಲಿ ಆಗಿಲ್ಲ, ಇಸ್ರೇಲ್ ಹಮಾಸನ್ನು ನಿಲ್ಸಕ್ಕೂ ಆಗಲಿಲ್ಲ. ಯಾಕೆ ಅಂತಾರೆ, ಅದ್ರಲ್ಲಿ ವಿಪರೀತ ಕಾಂಪ್ಲಿಕೇಟೆಡ್. ನಿಮಗೆ ಆಯಿಲ್ ಬೇಕು, ಇದರಿಂದ ರಷ್ಯಾದಿಂದ ಡಿಫೆನ್ಸ್ ಸ್ಪೇರ್ಸ್ ಬೇಕು, ಯುಕ್ರೇನಿಂದ ಏನು ತರಡು ಸ್ಪೇರ್ಸ್ ಬೇಕು. ನಮ್ದು ಇವತ್ತು ನಾವು ಫ್ಲೈ ಮಾಡ್ತಾರೋ ಎಲ್ಲ ಏರ್ಕ್ರಾಫ್ಟ್ ಎಲ್ಲ ಉಕ್ರೇನ್ದು. ಸೊ ಇವರೂ ಬೇಕು, ಅವರೂ ಬೇಕು. ಅದಕ್ಕೆ ನಾವು ಫೆನ್ಸ್ ಫಿಟ್ಟಿಂಗ್ ಮಾಡಿದ್ದೀವಿ. ಅದನ್ನ ಎಷ್ಟೋ ಜನ ಭಾಳ ಕೆಟ್ಟದಾಗ ಅದನ್ನ ಮೇಲೆ ಇದನ್ನು ನ್ಯಾರೇಟಿವ್ ಕೊಟ್ಟಾರೆ, ಏನು ಇವ್ರಿಗೇನು ದಮ್ಮಿಲ್ಲ, ಇವ್ರು ಹೋಗ್ಬಿಟ್ಟು ಇದರಲ್ಲಿ ಯುನೈಟೆಡ್ ನೇಷನ್ಸಲ್ಲಿ ನಾವು ಯಾವಾಗಲೂ ಅಬ್ಸ್ಟೇನ್ ಆಗ್ತಾಯಿದ್ವಿ. ಆದರೆ ಅದರ ಹಿಂದೆ ಭಾಳ ಕೂಲಂಕಷವಾಗಿ ಯೋಚನೆ ಮಾಡಿ ಅವೆಲ್ಲ ಮಾಡಿರೋ ಕೆಲಸ. ಇವತ್ತು ನಾವು ಅವ್ರನ್ನ ಹೇಳೋ ಹಂಗಿಲ್ಲ, ನೀವು ಅಲ್ಲಿ ನಿಂತ್ಕೊಂಡು ಹೇಳಬೇಕಾಗಿತ್ತು, ನೀವು ಯುನೈಟೆಡ್ ನೇಷನ್ಸ್ ಇಲ್ಲ, ನಾನು ಉಕ್ರೇನ್ ಪರ ಅಂತ. ಹಾಗೆಲ್ಲ ಹೇಳೋಕ್ಕಾಗಲ್ಲ. ನಿಜ.